ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಫ್ರಮ್ ಮಂಡ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋ ನಾನು ಮತಿತಾಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು ಅಡುಗೆ ವಿಡಿಯೋ ಎಲ್ಲನೂ ಶೇರ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಒಳಗಡೆ ದೇವ್ರ ದರ್ಶನ ಮಾಡಿದ್ದು, ಅದಾದಮೇಲೆ ನಾವೆಲ್ಲ ಊಟ ಮಾಡಿದ್ದು ಅದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ಒಂದು ದೇವರದ್ದು ಒಂದು ಕಥೆನೇ ಇದೆ, ದಂತಕಥೆ ಅಂತಲೇ ಹೇಳ್ಬೋದು. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಎಲ್ಲನೂ ಹೇಳ್ತೀನಿ. ಸೊ ಕರ್ನಾಟಕದಲ್ಲಿ ನಾಗಕ್ಷೇತ್ರ ಎಷ್ಟಿದ್ದಾವೆ, ಆ ಎಲ್ಲ ಕ್ಷೇತ್ರಗಳಲ್ಲಿ ಈ ಒಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮತಿತಾಳೇಶ್ವರ ದೇವಸ್ಥಾನವೂ ಕೂಡ ಒಂದು ಅಂತಲೇ ಹೇಳ್ಬೋದು. ಇದು ಚರ್ಮ ರೋಗಕ್ಕೆ ತುಂಬಾ ಫೇಮಸ್ ದೇವಸ್ಥಾನ. ಹಾಗಾಗಿ ಇಲ್ಲಿ ತುಂಬ ಜನ ಬರ್ತಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಲ್ಲುವೀರನಹಳ್ಳಿಲಿ ಇರುವಂಥ ದೇವಸ್ಥಾನ ಮತಿತಾಳೇಶ್ವರ ದೇವಸ್ಥಾನ. ಇದು ತುಂಬಾ ಇತಿಹಾಸ ಪ್ರಸಿದ್ಧವಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಚರ್ಮ ರೋಗಕ್ಕೆ ಸಂಬಂಧಿಸಿದಂತೆ ಹುತ್ತದ ಮಣ್ಣನ್ನು ಇಲ್ಲಿ ಎಲ್ಲ ತಗೊಂಡು ಹೋಗ್ತಾರೆ. ಅದರಿಂದ ಚರ್ಮ ರೋಗಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಒಂದು ಇತಿಹಾಸದ ಪ್ರಕಾರ ಏನಂತಾರೆ ಅಂದರೆ, ಇಲ್ಲಿ ತುಂಬ ಹಿಂದೆ ಒಬ್ಬ ಸಂತ ವಾಸ ಮಾಡ್ತಾಯಿದ್ದ. ಅವನು ಶಿವನ ಭಕ್ತ ಆಗಿದ್ದ. ಆಮೇಲೆ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವನು ತಪಸ್ಸು ಮಾಡ್ತಾನೆ. ಆ ತಪಸ್ಸಲ್ಲಿ ಅವನು ಇರುವಾಗ ಅವನ ಸುತ್ತ ಒಂದು ಹುತ್ತ ಬೆಳ್ಕೊಳ್ಳುತ್ತೆ. ಸೊ ಸಮಯ ಕಳೆದಂತೆ ಏನಾಗುತ್ತೆ, ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಜನಗಳೇನು ಮಾಡ್ತಾರೆ, ಒಂದು ಹುತ್ತ ಏನಿರುತ್ತೆ ಅದ್ರ ಹತ್ರ ಒಂದು ಹಸು ಬಂದು ಹಾಲು ಕೊಡ್ತಾ ಇರುತ್ತೆ ಯಾವಾಗ್ಲೂ. ಅದನ್ನು ಗಮನಿಸ್ತಾರೆ ಜನಗಳು. ಆವಾಗ ಆ ಹುತ್ತನ ಒಡೆದು ಅಲ್ಲಿ ಏನಿದೆ ಅಂತ ನೋಡಿದಾಗ ಅಲ್ಲಿ ಶಿವಲಿಂಗ ಸಿಗುತ್ತೆ. ಆ ಶಿವಲಿಂಗ ಹೇಗೆ ಸಿಗುತ್ತೆ ಅಂತ ಅಂದರೆ, ಒಬ್ಬರು ಕನಸಲ್ಲಿ ಆ ಶಿವ ಕಾಣಿಸ್ಕೊಂಡು ಈ ಸ್ಥಳದಲ್ಲಿ ನೆಲೆಸ್ತಾ ಇದ್ದೀನಿ ನಾನು ಅಂತ ಹೇಳುತ್ತಾರೆ. ಸೊ ಹಾಗಾಗಿ ಆ ಸಂತ ಏನು ತಪಸ್ಸಿಗೆ ಕುಳಿತಿದ್ದ ಆ ಮರ ಮತ್ತಿ ಮರ ಆಗಿರುತ್ತೆ. ಆ ಮತ್ತಿ ಮರದ ಕೆಳಗಡೆ ಶಿವಲಿಂಗ ಸಿಗುತ್ತೆ ಇವರೆಲ್ಲ ಹೊಡೆದಾಕ್ದಾಗ. ಸೊ ದಟ್ ಈ ಒಂದು ಕ್ಷೇತ್ರಕ್ಕೆ ಮತಿತಾಳೇಶ್ವರ ಅನ್ನೋ ಹೆಸರು ಈ ಒಂದು ಇದರಿಂದ ಬರುತ್ತೆ. ಅಂದರೆ ಮತ್ತಿ ಮರದ ಕೆಳಗಡೆ ಶಿವಲಿಂಗ ಸಿಕ್ಕಿರೋದ್ರಿಂದ ಮತಿತಾಳೇಶ್ವರ ಅನ್ನೋ ಹೆಸರು ಈ ಜಾಗಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಆಮೇಲೆ ಈ ಒಂದು ಮರದ ತೊಗಟೆ, ಈ ಹುತ್ತದ ಮಣ್ಣು ಏನಿದೆ ಇದು ಔಷಧಿ ಗುಣಗಳನ್ನ ಹೊಂದಿದೆ ಅಂತಲೇ ಹೇಳ್ತಾರೆ. ಮತ್ತು ಚರ್ಮ ರೋಗಗಳನ್ನ ಇದು ವಾಸಿ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಭಾನುವಾರ ಮತ್ತು ಗುರುವಾರ ತುಂಬ ವಿಶೇಷ ಪೂಜೆ ನಡೆಯುತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಕೊಳದಲ್ಲಿ ಸ್ನಾನ ಮಾಡೋದ್ರಿಂದ ಕೂಡ ಚರ್ಮ ರೋಗದಿಂದ ವಾಸಿ ಮಾಡ್ಕೋಬಹುದು ಅಂತ ಕೂಡ ಹೇಳ್ತಾರೆ. ಪೂಜೆ ಆದಮೇಲೆ ಇಲ್ಲಿ ಪುರೋಹಿತರು ಈ ಹುತ್ತದ ಮಣ್ಣಿಂದು ಪೊಟ್ಣಗಳೇನಿರುತ್ತೆ ಅದನ್ನು ಕೂಡ ಕೊಡ್ತಾರೆ. ಅದನ್ನು ಕೂಡ ತಗೊಂಡೋಗಿ ಚರ್ಮ ರೋಗಗಳನ್ನ ವಾಸಿ ಮಾಡ್ಕೋಬಹುದು ಅಂತ ಕೂಡ ಹೇಳ್ತಾರೆ. ಆಮೇಲೆ ಇದು ಫಾಲ್ಗುಣ ಮಾಸದಲ್ಲಿ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಆವಾಗ ವಿಶೇಷವಾಗಿ ಪೂಜೆ, ಅಭಿಷೇಕ ಮತ್ತು ದೇವಾಲಯದ ರಥನ ಕೂಡ ಎಳಿತಾರೆ. ಅದು ಬಿಟ್ಟರೆ ನಾಗರ ಪಂಚಮಿ ಅಲ್ಲಿ ಇಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ಎಲ್ಲ ನಡೆಯುತ್ತೆ. ಆವತ್ತು ಕೂಡ ತುಂಬಾ ಭಕ್ತರು ಇಲ್ಲಿಗೆ ಬರ್ತಿರ್ತಾರೆ. ಅದಾದಮೇಲೆ ಪ್ರತಿ ವರ್ಷ ಡಿಸೆಂಬರಲ್ಲಿ ಇಲ್ಲಿ ತುಂಬ ದೊಡ್ಡದಾಗಿ ಜಾತ್ರೆ ಕೂಡ ನಡೆಯುತ್ತೆ. ಆವಾಗ ಈ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಈ ಹೊನ್ನಾಯಕನಹಳ್ಳಿ ಅನ್ನೋ ಒಂದು ಗ್ರಾಮದ ಬಸವ ಏನಿರುತ್ತೆ ಆ ಬಸವನ ಕರ್ಕೊಂಡು ಬಂದು ಇಲ್ಲಿ ಎಲ್ಲ ಧಾರ್ಮಿಕ ಕ್ರಿಯೆಗಳನ್ನ ನಡೆಸ್ತಾರೆ. ಸೊ ಅವತ್ತು ಕೂಡ ಇಲ್ಲಿ ರಥನ ಎಳಿತಾರೆ. ಸೊ ಇದು ಈ ಒಂದು ದೇವಸ್ಥಾನದ ಮಾಹಿತಿ, ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು. ಇದು ಎಲ್ಲರೂ ನಂಬಿರುವಂಥ ಒಂದು ಕಥೆ, ಅಥವಾ ಇದಕ್ಕೆ ಪ್ರಸಿದ್ಧ, ಇದು ಚರ್ಮ ರೋಗಕ್ಕೆ ಅಂತಲೇ ಈ ದೇವಸ್ಥಾನ ತುಂಬ ಪ್ರಸಿದ್ಧವಾಗಿದೆ ಅಂತ ಕೂಡ ಹೇಳ್ಬೋದು. ಬೆಂಗಳೂರಿಂದ ಒಂದು 100 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಂದ 60 ಕಿಲೋಮೀಟ್ರ್ ಆಗುತ್ತೆ, ನಮ್ಮ ಮಂಡ್ಯದಿಂದ 50 ಕಿಲೋಮೀಟರ್, ಮತ್ತು ಮಳವಳ್ಳಿಯಿಂದ 10 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಸೊ ಇಲ್ಲಿಗೆ ಬರೋ ಭಕ್ತರಿಗೆ ನಂಬಿಕೆ ಇರೋದು, ಇಲ್ಲಿ ಬಂದರೆ ಯಾವುದೇ ತರಹದ ಚರ್ಮ ರೋಗಗಳು ವಾಸಿಯಾಗುತ್ತೆ. ಇಲ್ಲಿ ಬಂದು ಪೂಜೆ ಮಾಡಿ ಇಲ್ಲಿನ ಒಂದು ಹುತ್ತದ ಮಣ್ಣನ್ನು ತಗೊಂಡೋಗಿ ಹಚ್ಕೊಳ್ಳೋದ್ರಿಂದ ಎಲ್ಲ ಒಂದು ರೋಗ ನಿವಾರಣೆ ಆಗುತ್ತೆ, ಚರ್ಮಕ್ಕೆ ಸಂಬಂಧಿಸಿದ ರೋಗ ನಿವಾರಣೆ ಆಗುತ್ತೆ ಅಂತ
ಇಲ್ಲಿ ನಂಬಿದ್ದಾರೆ ಹಾಗೂ ಹೇಳ್ತಾರೆ ಕೂಡ. ಸೊ ನೀವು ನೋಡ್ತಿರೋ ಹಾಗೆ ಪೂಜೆ ಎಲ್ಲ ಮುಗಿಸಿ ಇಲ್ಲೆಲ್ಲರೂ ಊಟಕ್ಕೆ ಕೂತಿದ್ದೀವಿ. ನೀವು ನೋಡ್ತಾ ಇರ್ಬೋದು ದೊಡ್ಡಮ್ಮ, ಇಲ್ಲಿ ಅಕ್ಕ, ಮಾಮ, ಚಂದು ಎಲ್ಲರೂ ಕೂತಿದ್ದಾರೆ. ಸೊ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಅಡುಗೆ ಆಗಲೇ ಹೇಳ್ದಾಗೆ ವೆಜಿಟೇಬಲ್ ಬಾತ್ ಮಾಡಿದರು, ಅದಾದಮೇಲೆ ಸ್ವಲ್ಪ ಮೊಸರನ್ನ ಮಾಡಿದರು, ಪಾಯಸ ಮಾಡಿದರು, ಹಾಗೆ ಕಡಲೆಬೇಳೆ ವಡೆ ಮಾಡಿದರು. ಮೊದಲೇ ಹೇಳ್ದಾಗೆ ಇಲ್ಲಿ ಊಟನ ನೆಲದ ಮೇಲೆ ಫಸ್ಟು ತಿಂತೀವಿ, ಒಂದು ಪ್ರಸಾದ ಅಂತ. ಅದಾದಮೇಲೆ ನಾವು ನಾರ್ಮಲಾಗಿ ಊಟ ಮಾಡ್ತೀವಿ. ಸೊ ಈಗಲೂ ಅದೇ ರೀತಿಯೇ ಮಾಡ್ತಾಯಿದ್ದೀವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಎಲ್ಲ ಪ್ಯಾಕ್ ಮಾಡಿಕೊಂಡು ವಾಪಸ್ ಮನೆಗೆ ಹೋಗ್ತೀವಿ. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಹೋಪ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಹೊಸ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ನಮಸ್ಕಾರ.